ಮೇಲೆ ಎತ್ತಲ್ಪಡುತ್ತದೆ. ಹಲ್ಲೆಲೂಯ. ಈ ಒಂದು ವಿಷಯದ ಕುರಿತಾಗಿ, ಈ ಒಂದು ವಾಗ್ದಾನದ ಕುರಿತಾಗಿ ದಿನ ನಾನು ಮಾತನಾಡೋದಕ್ಕೆ ಇಷ್ಟಪಡುವಂತನಾಗಿರ್ತೇನೆ. ಹಲ್ಲೆಲೂಯ. ಸತ್ಯವೇದ ತಂದಿದ್ದವರು ಅರಣ್ಯಕಾಂಡ ಪುಸ್ತಕವನ್ನು ತೆಗೆಯುವಂತರಾಗಿರೋಣ. ಅರಣ್ಯಕಾಂಡ 16ನೇ ಅಧ್ಯಾಯ, ಅರಣ್ಯಕಾಂಡ 16ನೇ ಅಧ್ಯಾಯ ಅದರ 3ನೇ ವಚನ ಓದಿಕೊಳ್ಳೋಣ. ನಂಬರ್ 16 ಚಾಪ್ಟರ್ 3rd ವರ್ಸ್. ಇಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಗಮನಿಸುತ್ತೇವೆ ಅಂತಂದ್ರೆ, ಒಂದು ಗುಂಪಿನ ಜನ ಆರೋನನ ವಿರುದ್ಧವಾಗಿ ಮತ್ತು ಮೋಶೆ ವಿರುದ್ಧವಾಗಿ ಎದ್ದು ಬರುತ್ತಾ ಇದೆ. ಒಂದು ಗುಂಪಿನ ಜನ ದೇವರು ನೇಮಿಸಿದಂತ, ದೇವರು ಆರಿಸಲ್ಪಟ್ಟಂತ ಜನರ ವಿರುದ್ಧವಾಗಿ ಎದ್ದು ಬರ್ತಾ ಇದೆ. ಇವ್ರು ಯಾರಂತಂದ್ರೆ ಕೋರಹ ಮತ್ತು ದಾತನ್ ಮತ್ತು ಅಬಿರಾಮ್ ಎಂಬುವರು, ಇವರು ಒಂದು ನಾಯಕರಾಗಿರ್ತಾರೆ. ಈ ನಾಯಕರು ಯಾವ ನಾಯಕರಾಗಿರ್ತಾರೆ ಅಂತಂದ್ರೆ, ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ಬಂಧನದಲ್ಲಿದ್ದಾಗ ಈಗ ದೇವರು ಮೋಶೆ ಮತ್ತು ಆರೋನನ ಮುಖಾಂತರ ಆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗಡೆ ತರುತ್ತಾನೆ. ಹೊರಗಡೆ ತಂದಿದ್ದಾಗ ಬಹಳ ಜನರು ಇರುವ ನಿಮಿತ್ತವಾಗಿ ಅಲ್ಲಿ ನಡೆಯುವಂತ ಕಾರ್ಯ ಏನಂತಂದ್ರೆ, ಮೋಶೆ ಏನ್ ಮಾಡ್ತಾನಂದ್ರೆ ತನ್ನ ಮಾವನ ಮಾತನ್ನು ಕೇಳಿ, ದೇವರ ಶಬ್ದವನ್ನು ಕೇಳಿ ಅವ್ರು ಏನ್ ಮಾಡ್ತಾರಂತಂದ್ರೆ, ಈಗ ಪ್ರತಿ 1000 ಜನರಿಗೂ ಮತ್ತು 100 ಜನರಿಗೂ, ಕೆಲವು 1000 ಜನಕ್ಕೂ ಮತ್ತು 100 ಜನಕ್ಕೂ ನಾಯಕರನ್ನಾಗಿ ನೇಮಿಸುತ್ತಾನೆ. ನಾಯಕರನ್ನಾಗಿ ನೇಮಿಸಿದಾಗ ದೇವರ ವಾಕ್ಯ ಹೇಳುತ್ತದೆ ಏನಂತಂದ್ರೆ, ಒಂದು ದಿವಸ ಬರ್ತದೆ, ಯಾವ ವ್ಯಕ್ತಿ ನಾಯಕರನ್ನು ನೇಮಿಸುತ್ತಾನೋ ಆ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ದೇವ ಸೇವಕರ ವಿರುದ್ಧವಾಗಿ ತಿರುಗಿ ಬೀಳುವಂತರಾಗಿರ್ತಾರೆ. ನಾನು ಹೇಳೋದು ಚೆನ್ನಾಗಿ ಕೇಳಬೇಕು. ಇದರ ಹಿನ್ನೆಲೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಕೋರಹನ್ ಯಾರಂತಂದ್ರೆ, ಅಭಿನಾದಾಬ್ ಯಾರಂತಂದ್ರೆ, ಇವರು 12 ಕುಲದಲ್ಲಿ ಒಬ್ಬ ನಾಯಕರು ಇವರು ಆಗಿರ್ತಾರೆ. 12 ಕುಲಕ್ಕೆ 12 ಜನ, 12 ಕುಲಕ್ಕೆ 12 ನಾಯಕರನ್ನು ಮೋಶೆ ಏನ್ ಮಾಡ್ತಾನೆ ಅಂತಂದ್ರೆ ನೇಮಿಸುತ್ತಾನೆ. ನೇಮಿಸಿದಾಗ ಈಗ ದೇವರ ವಾಕ್ಯ ಸಮಯ ಕಳೆದ ಹಾಗೆ ಈ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಆರೋನನ ಪದವಿಯ ಮೇಲೆ, ಮೋಶೆ ಪದವಿಯ ಮೇಲೆ ಕಣ್ಣು ಹಾಕುವಂತರಾಗಿರ್ತಾರೆ. ಅಂದ್ರೆ ಅವರ ಸ್ಥಾನದ ಮೇಲೆ ಇವರು ಕಣ್ಣು ಹಾಕುವಂತರಾಗಿರ್ತಾರೆ. ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸುತ್ತೇವೆ ಅಂತಂದ್ರೆ, ಇಲ್ಲಿ ವಚನದ ಸ್ಪಷ್ಟವಾಗಿ ನಾವು ಓದುತ್ತೇವೆ ಏನಂತಂದ್ರೆ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ, ಹೀಗಿರಲಾಗಿ ಯೆಹೋವನು ಸಮೂಹದವರಿಗಿಂತ ನಿಮ್ಮ ನೀವೇ ಹೆಚ್ಚಿಸಿಕೊಳ್ಳೋದು ಎಂದು ಹೇಳಿದ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮೋಶೆ ಆರೋನರ ಮೇಲೆ ಅಪವಾದನೆ ಹಚ್ಚುತ್ತಾ ಇದ್ದಾರೆ, ದೂರ ಹೇಳ್ತಾ ಇದ್ದಾರೆ. ಏನು ಅಪವಾದನೆ ಹಚ್ಚುತ್ತಾ ಇದ್ದಾರೆ ಅಂತಂದ್ರೆ, ದೇವರ ಶಬ್ದ ಕೇಳೋ ನೀವೇ ಇದ್ದೀರಾ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ ಎಂಬುದಾಗಿ ಇವರು ಅಪವಾದನೆ ಹಚ್ಚುತ್ತಾ ಇದ್ದಾರೆ. ಯಾರಿಗೆ ಹಚ್ಚುತ್ತಾ ಇದ್ದಾರೆ? ಆರೋನ ಮತ್ತು ಮೋಶೆಗೆ ಅಪವಾದನೆ ಹಚ್ಚುತ್ತಾ ಇದ್ದಾರೆ. ಇವರು ಈ ಕೋರಹನ್ ಯಾರಂತಂದ್ರೆ ಆ ಒಬ್ಬ ಆಲಯದ ಮುಖ್ಯಸ್ಥನಾಗಿರ್ತಾನೆ. ಈ ಕೋರಹನ್ ಮತ್ತು ನಾದಾಬ್ ಇವರು 3 ಜನ ಏನಾಗಿರ್ತಾರೆ ಅಂತಂದ್ರೆ, ದೇವರ ಸಮ್ಮುಖದಲ್ಲಿ, ಆಲಯದಲ್ಲಿ ಇವರು ಪ್ರಮುಖವಾದ ವ್ಯಕ್ತಿಗಳಾಗಿರ್ತಾರೆ. ಪ್ರಮುಖವಾದ ವ್ಯಕ್ತಿಗಳಾಗಿದ್ದಾಗ ಇವರು ಆ ದೇವ ಸೇವಕರ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ. ಒಂದು ಮಾತು ಹೋಗ್ತಾರೆ ಏನಂತಂದ್ರೆ, ಇವರು ಜನರೊಟ್ಟಿಗೆ ಸುಮ್ಮನೆ ನಡ್ಕೊಂಡು ಬರುತ್ತಿರುವಾಗ ಇವರಿಗೆ ಸ್ಥಾನಮಾನ ಇಲ್ಲದಂತ ಸಮಯದಲ್ಲಿ ಮೋಶೆ ದೇವರ ಶಬ್ದವನ್ನು ಕೇಳಿ ಅವರನ್ನು ನಾಯಕನ ಸ್ಥಾನದಲ್ಲಿ ನಿಲ್ಲಿಸುತ್ತಾನೆ. ನಾಯಕನ ಸ್ಥಾನದಲ್ಲಿ ನಿಲ್ಲಿಸಿದಾಗ ವಾಕ್ಯ ಹೇಳುತ್ತದೆ, ಒಂದು ದಿವಸ ಬರ್ತದೆ ಅವರೇ ಅವನ ವಿರುದ್ಧವಾಗಿ ತಿರುಗಿ ಬೀಳುವಂತರಾಗಿರ್ತಾರೆ. ಅನೇಕ ಜನರ ಸ್ವಭಾವ ಏನಂತಂದ್ರೆ, ಏನಿಲ್ಲದಂತ ಸಮಯದಲ್ಲಿ ಯಾರಾದ್ರೂ ಅವರಿಗೆ ಸಹಾಯ ಮಾಡಿದಾಗ ಅವ್ರ ಮೇಲಕ್ಕೆ ಬಂದಿದಾಗ ಯಾರು ಸಹಾಯ ಮಾಡ್ತಾರೋ ಅವರ ವಿರುದ್ಧವಾಗಿ ತಿರುಗಿ ಬೀಳುವಂತ ಅನೇಕ ಜನರು ಈ ದಿನ ಸಭೆಗಳಲ್ಲಿ, ಈ ದಿನ ಸಭೆಗಳಲ್ಲಿ, ಸಮಾಜದಲ್ಲಿ ನಾವು ನೋಡುವಂತರಾಗಿರ್ತೇವೆ. ಇಲ್ಲಿರುವಂತ ಪ್ರತಿಯೊಬ್ಬರು ಜನರು ಯಾರಿಗಾದ್ರೂ ಯಾವತ್ತಾದ್ರೂ ಹೇಗಾದ್ರೂ ನೀವು ಸಹಾಯ ಮಾಡಿರ್ಬೋದು. ನಿಮ್ಮ ಸಹಾಯದಿಂದ ಅವರು ಮೇರೆಗೆ ಬಂದಿದ್ದಾರೆ, ನಿಮ್ಮ ಸಹಾಯದಿಂದ ಅವ್ರ ಉನ್ನತಕ್ಕೆ ಏನಿರ್ಬೋದು. ಆದ್ರೆ ಇವತ್ತೊಂದು ದಿವಸದಲ್ಲಿ ಆ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಉಪಕಾರ ಸ್ಮರಿಸದ ಹಾಗೆ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ತಿರುಗಿ ಬೀಳುವಂತರಾಗಿರ್ತಾರೆ. ಅನೇಕ ಜನರು ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗಿದ್ರೆ, ಅನೇಕ ಜನರು ಇನ್ನೊಬ್ಬರ ಕಣ್ಣೀರಿನಲ್ಲಿಯೂ ಭಾಗಿಯಾಗಿದ್ರೆ, ಅನೇಕ ಜನರು ಇನ್ನೊಬ್ಬರು ಕೆಳಪಟ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಿ ಮೇಲೆಗೆ ತಂದಂತ ಅನೇಕ ಸಾಕ್ಷಿಗಳಿವೆ. ಇಂಥ ಸಮಯದಲ್ಲಿ ಅನೇಕ ಸಾಕ್ಷಿಗಳು ಇದ್ದಾಗಲೂ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಜನರು ಅವರು ಮಾಡಿದಂತ
ಜನರು ಅವ್ರು ಹೊಂದಿದಂತ ಉಪಕಾರವನ್ನು ಸ್ಮರಿಸದ ಹಾಗೆ ರೀತಿಯಲ್ಲಿ ತಿರುಗಿ ಬೀಳುವಂತ ಜನರು ಇರುವಂತರಾಗಿದ್ದಾರೆ. ಈ ಕೋರಹನು ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ 3 ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಇವರೊಂದು ಜನಾಂಗವನ್ನು ತೆಗೆದುಕೊಂಡು, ಇವರಿಗೆ ಇರುವಂತ ಜನರನ್ನು ತೆಗೆದುಕೊಂಡು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆರೋನ್ ಮತ್ತು ಮೋಶೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾ ಇದ್ದಾರೆ. ಯಾಕೆ ತಿರುಗಿ ಬೀಳುತ್ತಾ ಇದ್ದಾರೆ ಅಂತಂದ್ರೆ, ಮೊದಲನೇದಾಗಿ ಆರೋನ ಮತ್ತು ಮೋಶೆ ಸ್ಥಾನವನ್ನು ನೋಡಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಸೂಯೆ ಪಡುತ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ದೇವರಿಂದ ಉಪಯೋಗ ಆಗುತ್ತಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿ ದೇವರ ಮುಖಾಂತರ ನಡೆಸಲ್ಪಡ್ತಾನೆ, ಒಬ್ಬ ವ್ಯಕ್ತಿ ದೇವರಿಂದ ಆಶೀರ್ವಾದ ಹೊಂದುತ್ತಾನೆ ಅಂತಂದ್ರೆ ಅನೇಕ ಜನರು ಅವನನ್ನು ಕೆಳಗೆ ಹಿಡಿದು ಎಳೋದಕ್ಕೆ ಪ್ರಯತ್ನ ಪಡುವಂತನಾಗಿರ್ತಾರೆ. ಒಬ್ಬ ವ್ಯಕ್ತಿ ದೇವರ ಮುಖಾಂತರ ನಡೆಸಲ್ಪಡ್ತಾನೆ, ಒಬ್ಬ ವ್ಯಕ್ತಿ ದೇವರ ಮುಖಾಂತರ ಇನ್ನು ಇತರರಿಗೆ ಆಶೀರ್ವಾದ ಮಿತಿಯಾಗಿದ್ದಾಗ ಅನೇಕ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಆ ಜನರನ್ನು ಕೆಳಗೆ ಎಳುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಇಲ್ಲಿ ವಾಕ್ಯ ಹೇಳ್ತದೆ ಏನಂತಂದ್ರೆ, ಇವರು ಯಾಕೆ ಅವರ ವಿರುದ್ಧ ತಿರುಗಿ ಬಿದ್ದರು ಅಂತಂದ್ರೆ, ಅವರ ಸ್ಥಾನದಿಂದ ಅವರಿಗೆ ಕೆಳಗೆ ಇಳಿಸಬೇಕು. ಯಾಕೆ ಇಳಿಸಬೇಕು ಅಂತಂದ್ರೆ, ಹೊಟ್ಟೆ ಕಿಚ್ಚು ಅವರ ಮೇಲಕ್ಕೆ ಹೋಗುವುದು, ದೇವರವರೊಟ್ಟಿಗೆ ಮಾತನಾಡುವುದು, ಅವರೊಟ್ಟಿಗೆ ಸಂದರ್ಶಿಸುವುದು, ದೇವರವರ ಮುಖಾಂತರ ಮಾಡುವಂತ ಅದ್ಭುತಗಳು ಇವರಿಗೆ ನೋಡೋದಕ್ಕೆ ಆಗದೆ ಹೋದಾಗ ಇವರು ಹೇಳ್ತಾರೆ ಏನಂತಂದ್ರೆ, ನಾವು ಆ ಸ್ಥಾನದಲ್ಲಿ ಇರಬೇಕಾದದ್ದು. ನಾವು ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾನ, ದೇವರು ನಿಮ್ಮೊಟ್ಟಿಗೆ ಜೀವಿಸುತ್ತಾನ, ನಾವು ಕೂಡ ಆತನ ಪ್ರಜೆಗಳಾಗಿದ್ದೇವೆ, ನಮ್ಮೊಟ್ಟಿಗೆ ಕೂಡ ದೇವರು ಇರ್ತಾನೆ ಎಂಬುದಾಗಿ ಹೇಳಿ ಅವರ ವಿರುದ್ಧವಾಗಿ ವಾದ ವಿವಾದ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ಅವರಲ್ಲಿ ಒಂದು ಹೊಟ್ಟೆಗೆ ಚುಟ್ಟುವಂತದ್ದಾಗಿರ್ತದೆ. ಎರಡನೇದಾಗಿ ನಾವು ನೋಡುವುದಾದರೆ, ಸತ್ಯವೇದ ಈ ರೀತಿ ಹೇಳ್ತಾರೆ, ಎರಡನೇದಾಗಿ ನಾವು ನೋಡುವುದಾದ್ರೆ ಅವರು ಯಾಕೆ ಈ ಆರೋನ್ ಮತ್ತು ಮೋಶೆ ವಿರುದ್ಧ ತಿರುಗಿ ಬೀಳ್ತಾರೆ ಅಂತಂದ್ರೆ, ಎರಡನೇದಾಗಿ ಅವರಿಗೆ ಹೆಮ್ಮೆ ಬರುತ್ತದೆ. ಹೆಮ್ಮೆ ಅಂತಂದ್ರೆ ದೇವರ ಸಮ್ಮುಖದಲ್ಲಿ ಸ್ವಲ್ಪ ಕಾಲ ಇವರು ಸಮಯ ಕಳೆದರು, ದೇವರ ಸಮ್ಮುಖದಲ್ಲಿ ಸ್ವಲ್ಪ ಕಾಲ ಪರಿಶುದ್ಧರಾಗಿ ಇವರು ಜೀವಿಸಿದರು, ದೇವರ ಸಮ್ಮುಖದಲ್ಲಿ ಸ್ವಲ್ಪ ಕಾಲ ಪ್ರಾರ್ಥನೆ ಮಾಡೋರಾದರು, ದೇವರ ಸಮ್ಮುಖದಲ್ಲಿ ಸ್ವಲ್ಪ ಕಾಲ ಏನಾದರೂ ದೇವರ ಆಲಯಕ್ಕೆ ಬೇಕಾದರೂ ಕೊಡುವುದಕ್ಕೆ ಮುಂದಾದರು. ಈ ದೇವರು ಕೊಟ್ಟದ್ದು ಆಲಯಕ್ಕೆ ಕೊಟ್ಟರು, ದೇವರು ಕೊಟ್ಟದ್ದು ಜನರಿಗೆ ಸಹಾಯ ಮಾಡಿದರು. ಈಗ ಇವರಲ್ಲಿ ಹೆಮ್ಮೆ ಹೆಚ್ಚಾಗುತ್ತದೆ, ಗರ್ವ ಹೆಚ್ಚಾಗುತ್ತದೆ. ಏನಕ್ಕೆ ಗರ್ವ ಹೆಚ್ಚಾಗ್ತದೆ ಅಂತಂದ್ರೆ, ನಾವು ಕೂಡ ದೇವರ ಸಮ್ಮುಖದಲ್ಲಿ ಕೂಡುವವರು, ನಾವು ಕೂಡ ಸಭೆಗೆ ಕೊಡುವವರಾಗಿದ್ದೇವೆ, ನಾವು ಕೂಡ ದೇವರ ಸಮ್ಮುಖದಲ್ಲಿ ನಾವು ಕೂತುಕೊಂಡು ಆರಾಧನೆ ಮಾಡ್ತೇವೆ, ಸಭೆಗೆ ಹೋಗುತ್ತೇವೆ, ಸಭೆಯ ಎಲ್ಲ ಕೆಲಸದಲ್ಲಿ ಕೈ ಕೆಲಸದಲ್ಲಿ ನಾವು ಏನ್ ಮಾಡ್ತೇವೆ, ಭಾಗ್ಯ ಆಗುತ್ತೇವೆ. ಈಗ ನಾವು ಕೂಡ ದೇವರ ಶಬ್ದ ಕೇಳುವರು ಎಂಬುದಾಗಿ ಹೇಳಿ ಅವರು ಎರಡನೇದಾಗಿ ತಿರುಗಿ ಬೀಳುವಂತರ ಹೆಮ್ಮೆ ಬರ್ತದೆ, ಗರ್ವ ಬರ್ತದೆ. ಗರ್ವ ಯಾವ ವ್ಯಕ್ತಿಯಲ್ಲಿ ಇರುತ್ತದೋ ಆ ಗರ್ವ ಏನ್ ಮಾಡ್ತದೆ ಅಂತಂದ್ರೆ ಮನುಷ್ಯನಿಗೆ ಕೆಳಗೆ ಬೀಳುವ ಹಾಗೆ ಮಾಡುತ್ತದೆ. ಹುಷಾರ್, ಯಾವ ವ್ಯಕ್ತಿಯಲ್ಲಿ ಗರ್ವ ಇರ್ತದೋ ಅವನು ಆಶೀರ್ವಾದದಿಂದ ವಂಚಿಸಲ್ಪಡುತ್ತಾನೆ. ಯಾವ ವ್ಯಕ್ತಿಯಲ್ಲಿ ಗರ್ವ ಇರ್ತದೋ ಅವ ಯಾವಾಗ ಬಿಟ್ಟು ಹೋಗುತ್ತಾನೋ ಅವನಿಗೆ ಗೊತ್ತಾಗೋದಿಲ್ಲ. ನಂತರ ಅನ್ನುತ್ತಾರೆ, ನನ್ನ ಹತ್ರ ಒಂದು ಸಮಯದಲ್ಲಿ ಬಹಳಷ್ಟು ಹಣವಿತ್ತು, ಒಂದು ಸಮಯದಲ್ಲಿ ನನ್ನ ಹತ್ರ ಬಹಳಷ್ಟು ಜನರಿದ್ದರು, ಒಂದು ಸಮಯಕ್ಕೆ ನನ್ನ ಹತ್ರ ಬಹಳಷ್ಟು ಬೆಳ್ಳಿ ಬಂಗಾರ ಇತ್ತು, ಸ್ಥಾನಮಾನ ಇತ್ತು, ಆದ್ರೆ ಇವಾಗ ಏನಿಲ್ಲ, ಯಾರು ನಮಗೆ ಮಾಟ ಮಂತ್ರ ಮಾಡಿದ್ದಾರೆ ಎಂಬುದಾಗಿ ಹೇಳಿ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಇತರಿಗೆ ಹೇಳಿಕೊಳ್ಳುತ್ತಾರೆ. ಆದ್ರೆ ಇಲ್ಲಿ ನಾವು ನೋಡುವುದಾದ್ರೆ ಗರ್ವ ಏನು ಮಾಡ್ತದೆ ಅಂತಂದ್ರೆ ಮನುಷ್ಯನಿಗೆ ಕೆಳಗೆ ಹಾಕುತ್ತದೆ. ಈಗ ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದ ಕಾರ್ಯ ಏನಂತಂದ್ರೆ, ಅವ್ರು ಹೆಮ್ಮೆಯ ಮಾತಾಡ್ತಾ ಇದ್ರು. ಏನ್ ಹೆಮ್ಮೆ ಮಾತಾಡ್ತಾ ಇದ್ರು ಅಂತಂದ್ರೆ, ದೇವರ ಪ್ರತಿಷ್ಠೆ ಆದಂತ ಜನರು ನಾವಾಗಿದ್ದೇವೆ, ದೇವರು ನನ್ನೊಟ್ಟಿಗೆ ಕೂಡ ಮಾತನಾಡ್ತಾರೆ ಎಂಬುದಾಗಿ ಅವರು ಗರ್ವ ಪಡ್ತಾ ಇದ್ದಾರೆ. ಈ ಮೂರನೇದಾಗಿ ನಾವು ನೋಡುವುದಾದ್ರೆ ಇವ್ರು ಯಾಕೆ ಈ ರೀತಿ ದೇವರ ಸೇವಕರ ಮೇಲೆ ತಿರುಗಿ ಬೀಳ್ತಾರೆ ಅಂತಂದ್ರೆ, ಈಗ ಮೂರನೇದಾಗಿ ಮೋಶೆ ಮತ್ತು ಆರೋನ ಮೇಲೆ ಆರೋಪ ಹಚ್ಚುತ್ತಾ ಇದ್ರೆ. ಏನು ಆರೋಪ ಹಚ್ಚುತ್ತಾ ಇದ್ದಾರೆ ಅಂತಂದ್ರೆ, 6ನೇ ಕಾಂಡ 16ನೇ 13ನೇ ವಚನ ಓದಿರಿ. 16ನೇ 13ನೇ ವಚನ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ ಇಲ್ಲಿ, ದಾತನು ಮತ್ತು ಅಬಿರಾಮ್ ಎಂಬರು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀನು ನಮ್ಮನ್ನು ಹಾಲು ಜೇನು ಹರಿಯುವ ದೇಶದಿಂದ ಕರೆತಂದು ಅರಣ್ಯದಲ್ಲಿ ಸಾಯಿಸಲು ಬಯಸುತ್ತೀಯೋ ಎಂಬುದಾಗಿ ಈ ದೇವ ಸೇವಕರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಇವರಿಗೆ ಹಾಲು ಜೇನು ಹರಿಯುವಂತ ಪ್ರದೇಶ ಯಾವ್ದಂತಂದ್ರೆ ಐಗುಪ್ತದಲ್ಲಿ ಇವರು ಬಂಧನದಲ್ಲಿದ್ದರು, ಐಗುಪ್ತದಲ್ಲಿ ಇವರು ಹಣಿಸಿದ ಆಹಾರ ತಿನ್ನುತ್ತಾ ಇದ್ದರು, ಐಗುಪ್ತದಲ್ಲಿ ಕತ್ತೆಯ ಹಾಗೆ ಕೆಲಸ ಮಾಡ್ತಾ ಇದ್ದರು. ಐಗುಪ್ತ ದೇಶದಲ್ಲಿ ಇವರಿಗೆ ಯಾವುದೇ ಬೆಲೆ ಇರಲಿಲ್ಲ. ಐಗುಪ್ತ ದೇಶದಲ್ಲಿ ಇವರಿಗೆ
ಇವರಿಗೆ ಯಾವುದೇ ಒಂದು ಬೆಲೆ ಇರಲಿಲ್ಲ. ಐಗುಪ್ತ ದೇಶದಲ್ಲಿ ಇವರ ತಲೆ ಕೆಳಗೆ ಇದ್ದಿತ್ತು. ಆದರೆ ಇವ್ರು ಹೇಳ್ತಾರೆ ಏನಂತಂದ್ರೆ, ನಮ್ಮನ್ನು ಹಾಲು ಜೇನು ಹರಿಯುವಂತ ದೇಶದಿಂದ ಕರೆತಂದು ಈ ಮರುಭೂಮಿಯಲ್ಲಿ ಸಹಾಯವಾಗಿ ಮಾಡ್ತಾ ಇದೆಯಾ ಎಂಬುದಾಗಿ ಇವರು ದೂರು ನೀಡುತ್ತಾ ಇದ್ದಾರೆ. ಐಗುಪ್ತ ಅಂತಂದ್ರೆ ಪಾಪ ಸ್ವಭಾವ. ಇವತ್ತಿನ ದಿವಸದ ಎಷ್ಟೋ ಜನರು ಅನೇಕರು ರಕ್ಷಿಸಲ್ಪಡುತ್ತಾರೆ, ದೇವರ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗಲೂ ಕೂಡ ಹಳೆಯ ಸ್ವಭಾವ ಅವರಲ್ಲಿ ಇರುತ್ತದೆ. ಅಂದರೆ ಐಗುಪ್ತ ಅಂತಂದ್ರೆ ಪಾಪ ಇರುವಂತ ಸ್ಥಳ, ವಿಗ್ರಹಾರಾಧನೆ ಇರುವಂತ ಸ್ಥಳ, ದೇವರಿಗೆ ವಿರೋಧವಾಗಿರುವಂತ ಸ್ಥಳ ಐಗುಪ್ತ ಸ್ಥಳ. ಆದ್ರೆ ವಾಕ್ಯ ಹೇಳ್ತಾರೆ, ಇವರಿಬ್ಬರು ಹೇಳ್ತಾರೆ ಏನಂತ, ದೇವರು ಅವರಿಗೆ ಹೇಳ್ತಾರೆ ಏನೋ, ದೇವರು ಇಸ್ರಾಯೇಲ್ ಜನ ಐಗುಪ್ತದಿಂದ ಹೊರಗೆ ತರಬೇಕಾದ್ರೆ ವಾಗ್ದಾನ ಮಾಡ್ತೇನೆ, ನಿಮ್ಮನ್ನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಕಳಿಸುತ್ತೇನೆ, ತರುತ್ತೇನೆ ಎಂಬುದಾಗಿ ಹೇಳಿದಾಗ ಈಗ ಈ ಜನರು ಮಾಡುವಂತ ಕೆಲಸ ಏನಂತಂದ್ರೆ, ಐಗುಪ್ತವೇ ಇವರಿಗೆ ಹಾಲು ಜೇನು ಹರಿಯುವಂತ ದೇಶವಾಗಿತ್ತಂತಂದ್ರೆ ಇವರು ಅದೇ ಸ್ವಭಾವದಲ್ಲಿ, ಅದೇ ಪಾಪದಲ್ಲಿ, ಅದೇ ಬಂಧನದಲ್ಲಿ, ಅದೇ ನರಕದಲ್ಲಿ ಇರುವುದಕ್ಕೆ ಇವರಿಗೆ ಇಷ್ಟ. ಆದರೆ ದೇವರ ಚಿತ್ತದ ಅನುಸಾರ ನಡೆಯು ಎಂಬುದಾಗಿ ಹೇಳಿದಾಗ ಅವರಿಗೆ ನಡೆಯುವುದಕ್ಕೆ ಇಷ್ಟ ಇಲ್ಲ. ಈಗ ಇವರು ಮಾಡುವಂತ ಈ ಕೃತ್ಯಗಳು ಯಾಕೆ ಈ ಕೃತ್ಯಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಮನಸ್ಸು ಅವರ ಮನಸ್ಸು ಹೇಗಾಗಿತ್ತಂತಂದ್ರೆ ಕತ್ತಲೆಯಿಂದ ತುಂಬಿದಂತಾಗಿತ್ತು. ಆರೋನನ ಯಾಜಕನ ಸ್ಥಾನದಲ್ಲಿ ಇದ್ದಾನೆ, ಅವನ ಸ್ಥಾನ ನಾವು ಕಿತ್ತುಕೊಳ್ಳಬೇಕು, ಮಹಾಯಾಜಕರು ನಾವಾಗಬೇಕು, ಮೋಶೆ ಸ್ಥಾನ ಕಿತ್ತುಕೊಳ್ಳಬೇಕು, ದೇವರೊಟ್ಟಿಗೆ ಮಾತಾಡುವವರು ನಾವಾಗಿರ್ಬೇಕೆಂಬುದಾಗಿ ಹೇಳಿ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ. ಇವತ್ತಿನ ದಿವಸದಲ್ಲಿ ಎಷ್ಟೋ ಜನ ಸೇವಕರ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ. ಇವತ್ತಿನ ದಿವಸದಲ್ಲಿ ಎಷ್ಟೋ ಜನರು ದೈವ ಸೇವಕರ ವಿರುದ್ಧವಾಗಿ ಮಾತನಾಡುತ್ತಾರೆ. ಇವತ್ತಿನ ದಿವಸದಲ್ಲಿ ಎಷ್ಟೋ ಜನರು ದೈವ ಸೇವಕರ ವಿರುದ್ಧವಾಗಿ ಅಪವಾದನೆ ಹಚ್ಚುವಂತರಾಗಿರ್ತಾರೆ. ಎಚ್ಚರವಾಗಿರಬೇಕು. ಯಾವ ವ್ಯಕ್ತಿ ದೇವರ ಸೇವಕರ ವಿರುದ್ಧವಾಗಿ ಅಪವಾದನೆಗಳಾಗ್ಲಿ ಆತನ ಹೆಸರು ಕೆಟ್ಟದನ್ನು ಮಾಡ್ತಾರೋ ಅವರಿಗೆ ದೇವರು ಹೊಡೆಯುವಂತನಾಗಿರ್ತಾನೆ. ಈಗ ಒಂದು ಸಭೆ ಇದೆ ಅಂತಂದ್ರೆ ಸಭೆಗೆ ಪರಲೋಕದಿಂದ ದೇವರು ಸೇವಕರನ್ನು ಆಯ್ಕೆ ಮಾಡಿ ಒಂದು ಸಭೆಗೆ ಕೊಟ್ಟಿದಾಗ ನಾವು ದೇವ ಸೇವಕರನ್ನು ಸನ್ಮಾನಿಸುವಂತರಾಗಿರ್ಬೇಕು. ಪರಲೋಕದಿಂದ ದೇವ ಸೇವಕರನ್ನು ದೇವರು ಆಯ್ಕೆ ಮಾಡಿ ಒಂದು ಸಭೆಗೆ ಕೊಟ್ಟಿದಾಗ ನಾವು ದೇವ ಸೇವಕರಿಗೆ ಸನ್ಮಾನಿಸುವಂತರಾಗಿರ್ಬೇಕು, ಗೌರವಿಸುವಂತರಾಗಿರ್ಬೇಕು, ಅವರಿಗೆ ನಂಬಿಕಸ್ಥರಾಗಿರುವಂತರಾಗಿರ್ಬೇಕು. ಅವರು ಹೇಗಂತ ಮಾತಿಗೆ ವಿಧೇಯರಾಗಿ ನಾವು ನಡೆಯುವಂತರಾಗಿರ್ಬೇಕು. ಯಾವ ವ್ಯಕ್ತಿ ದೇವ ಸೇವಕರ ವಿರುದ್ಧವಾಗಿ ದೇವರ ಆಯ್ಕೆ ಮಾಡಿದಂತ ಸೇವಕರ ವಿರುದ್ಧವಾಗಿ ಮಾತನಾಡುತ್ತಾನೋ, ಅವನ ವಿರುದ್ಧವಾಗಿ ಹೋರಾಟ ಮಾಡ್ತಾನೋ, ಅವನ ವಿರುದ್ಧವಾಗಿ ಯುದ್ಧ ಮಾಡ್ತಾನೋ, ಅವರ ವಿರುದ್ಧವಾಗಿ ಗಲಾಟೆ ಮಾಡ್ತಾನೆ, ನಾನು ಹೇಳ್ತೀನಿ ಅವನನ್ನು ದೇವರು ಹೊಡೆಯುವಂತನಾಗಿರ್ತಾನೆ. ವಚನದಲ್ಲಿ ದೇವರ ವಾಕ್ಯ ನಾವು ಈ ರೀತಿ ಗಮನಿಸುತ್ತೇವೆ ಏನಂತಂದ್ರೆ, ಈ ಜನರು ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದಾಗ ಮೋಶೆ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರಿಗೆ ಒಂದು ಮಾತು ಹೇಳ್ತಾನೆ ಏನಂತಂದ್ರೆ, ನೀವು ದೇವರಿಂದ ಪ್ರತಿಷ್ಠೆ ಪಡಿಸಿದಂತ ಜನರಾಗಿರುವುದಾದರೆ, ನೀವು ದೇವರಿಂದ ಆರಿಸಲ್ಪಟ್ಟ ಜನರಾಗಿರುವುದಾದರೆ, ಈಗ ನಾಳೆ ದಿವಸ ಎಲ್ಲರೂ ಸರ್ವ ಸಮ್ಮತೊಟ್ಟಿಗೆ ನೀವು ದೇವರ ಸಮ್ಮುಖದಲ್ಲಿ ಬನ್ರಿ, ಅವಾಗ ದೇವರು ಯಾರನ್ನು ಆರಿಸಿ ತೆಗೆದುಕೊಳ್ಳುತ್ತಾನೋ ನೋಡೋಣ ಎಂಬುದಾಗಿ ಆ ಮೋಶೆ ಆರೋನನ್ನು ಹೇಳಿದಾಗ ಈಗ ದೇವರ ವಾಕ್ಯ ಹೇಳ್ತದೆ. ಮುಂದೆ ಹೋದ್ರಿ, ಮುಂದೆ ಹೋದ್ರಿ 6ನೇ ಸಮೂಹದವರೆಲ್ಲರಿಗೂ ಹೊಳೆಯಿತು, ಯೆಹೋವನು ಮೋಶೆ ಆರೋನರಿಗೆ, ನೀವು ಈ ಸಮೂಹದವರಿಂದ ಪ್ರತ್ಯೇಕವಾಗಿ ನಿಲ್ಲಿರಿ, ನಾನು ಇವರನ್ನು ಒಂದೇ ಕ್ಷಣದಲ್ಲಿ ಭಸ್ಮ ಮಾಡುತ್ತೇನೆ ಎಂದು ಆಜ್ಞಾಪಿಸಲಾಗಿ, ಅವರು ಅಡ್ಡಬಿದ್ದು, ದೇವರೇ, ಎಲ್ಲ ಮನುಷ್ಯರ ಆತ್ಮಗಳಿಗೆ ದೇವರಾಗಿರುವವನು ಇವರಲ್ಲಿ ದೋಷಿಯಾದವನು ಒಬ್ಬನೇ ಆಗಿರಲಾಗಿ ಸಮೂಹದವರೆಲ್ಲರ ಮೇಲೆ ಕೋಪಗೊಳ್ಳಬಹುದೋ ಎಂದು ಭಿನ್ನಯಿಸಲಾಗಿ ಯೆಹೋವನ ಮೋಶೆಗೆ, ಇಸ್ರಾಯೇಲರ ಸಮೂಹದವರು ಕೋರಾದಾತನ ಗುಡಾರದ ಸುತ್ತಲಿರದ ದೂರವಿರಬೇಕೆಂದು ಅವರು ಆಜ್ಞಾಪಿಸಿ ಎಂದು ಹೇಳಿದನು. ಈಗ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಕೆಳಗಡೆ ವಚನ ಹೇಳ್ತದೆ ಏನಂತಂದ್ರೆ, ಆದ ಕಾರಣ ಅವರೆಲ್ಲರೂ ಕೋರಾದಾತನ ಗುಡಾರ ಸುತ್ತಲೂ ಬೇರೆ ಹೋದರು. ಮುಂದೆ ಕೆಳಗಡೆ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ ಏನಂತಂದ್ರೆ, ಬೆಳಗಿನ ಸಮಯದಲ್ಲಿ ಒಂದು ಗುಂಪಿನ ಜನರು, ಆ ಸಮೂಹದ ಜನರು ಬಂದು ನಿಂತಿದ್ದಾರೆ. ಬಂದು ನಿಂತಿದಾಗ ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ, ಈಗ ದೇವರ ಕೋಪ ಅವರ ಮೇಲೆ ಉರಿಯುತ್ತದೆ. ದೇವರ ಕೋಪ ಅವರ ಮೇಲೆ ಉರಿದಾಗ ಈಗ ಯಾವ ವ್ಯಕ್ತಿ ದೇವರ ಸೇವಕರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದರೋ, ಯಾವ ವ್ಯಕ್ತಿಗಳು ನಾವು ಸ್ಥಾನದಲ್ಲಿ ಇರಬೇಕೆಂಬುದು ಸ್ವಾರ್ಥವಾದ ಸ್ಥಾನದಲ್ಲಿ ಇದ್ದುಕೊಂಡು ಈಗ
ಆರೋನನ್ನು ಮತ್ತು ಮೋಶೆಯ ಕೆಳಗೆ ಇಳಿಸಬೇಕೆಂಬುದಾಗಿ ಯೋಚನೆ ಮಾಡಿದರು. ಇದು ದೇವರ ವಾಕ್ಯ ಹೇಳುತ್ತದೆ, ಅವರನ್ನು ಭೂಮಿ ಬಾಯಿ ತೆರೆದು ನುಂಗಿ ಹಾಕುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವ ಅಭಿಷಕ್ತರನ್ನು ಎಂದಿಗೂ ಅವಮಾನಿಸಬಾರದು. ದೇವರ ಆಯ್ಕೆ ಮಾಡಿದಂತ ಸೇವಕರ ವಿರುದ್ಧವಾಗಾದರೂ ಎಂದಿಗಾದರೂ ಮಾತಾಡಬಾರದು. ಈಗ ಪರಲೋಕ ಒಂದು ಸಭೆಗೆ ಒಬ್ಬ ಸೇವಕನನ್ನು ಕೊಡುತ್ತಾನಂತಂದ್ರೆ ಆ ಸೇವಕನನ್ನು ಗೌರವಿಸಿ, ಆ ಸೇವಕನನ್ನು ಸನ್ಮಾನಿಸಿ, ಆ ಸೇವಕನಿಗೆ ನಂಬಿಕಸ್ಥನಾಗಿದ್ದುಕೊಂಡು, ಆ ಸೇವಕನಿಗೆ ವಿಧೇಯನಾಗಿದ್ದುಕೊಂಡು ಯಾವ ವ್ಯಕ್ತಿ ನಡೆಯುತ್ತಾನೋ ಅವನ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯವನ್ನು ಮಾಡುವಂತನಾಗಿರ್ತಾನೆ. ಸತ್ಯವೇದ ಹೇಳುತ್ತದೆ ಏನಂತಂದ್ರೆ, ಆ ಭೂಮಿ ಬಾಯಿ ತೆರೆದು ಅವರನ್ನು ಯಾಕೆ ನುಂಗು ಬಿಡುತ್ತಂತಂದ್ರೆ ಅವರಲ್ಲಿ ಕೆಟ್ಟ ಆಲೋಚನೆವಿತ್ತು. ದೇವರು ನೇಮಿಸಿದನ್ನು ಇವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತೆಗೆಯಬೇಕೆಂಬುದಾಗಿ ಕೊಡುತ್ತಾ ಇದ್ದಾರೆ. ಆದ್ರೆ ವಾಕ್ಯ ಹೇಳುತ್ತದೆ ದೇವರು ಅವರನ್ನೇ ತೆಗೆದು ಹಾಕುವಂತನಾಗಿದ್ದಾನೆ. ಹಲ್ಲೆಲೂಯಾ. ಮುಂದೆ ವಚನ ಹೇಳ್ತದೆ, 5ನೇ ಕಾಂಡ ಪುಸ್ತಕದಲ್ಲಿ 14,700 ಮಂದಿ ಸಾಯುವಂತರಾಗಿರ್ತಾರೆ. ಈಗ ಅರಣ್ಯಕಾಂಡ 17ನೇ ಅಧ್ಯಾಯ 6-8ನೇ ವಚನ ಓದ್ರಿ. ಅರಣ್ಯಕಾಂಡ 17ನೇ ಅಧ್ಯಾಯ 6-8ನೇ ವಚನ. ಈ ಘಟನೆ ಆದ ನಂತರ ಕೂಡ ಅಲ್ಲಿರಂತ ಇಸ್ರಾಯೇಲ್ ಜನರಲ್ಲಿ ಏನಿರ್ತದೆ ಅಂತಂದ್ರೆ ಭಿನ್ನಾಭಿಪ್ರಾಯ ಇರುವಂತದ್ದಾಗಿರ್ತದೆ. ಈ ಘಟನೆ ನಡೆದಾದ ನಂತರ 14,700 ಮಂದಿ ಸತ್ತೋದ ನಂತರ ಕೂಡ ಈ ಇಸ್ರಾಯೇಲ್ ಜನರಲ್ಲಿ ಏನಿರ್ತದೆ ಅಂತಂದ್ರೆ ಒಂದು ಭಿನ್ನ ಮತ ಇರ್ತದಂತಂದ್ರೆ ಅವರಲ್ಲಿ ಗುಡುಗುಟ್ಟು ಮಾತನಾಡುವಂತರಾಗಿರ್ತಾರೆ. ಇಗೋ ಆರೋನ ಮುಖಾಂತರವೇ, ಮೋಶೆ ಮುಖಾಂತರವೇ ಅಷ್ಟು ಜನ ಸತ್ತೋದರು. ಇಗೋ ಇವರನ್ನೇ ದೇವರು ಆರಿಸಿಕೊಂಡ ಹಾಗೆ ಜೀವಿಸುತ್ತಾರೆ ಎಂಬುದಾಗಿ ಹೇಳಿ ತಿರುಗಿ ಗುಡುಗುಟ್ಟುವುದಕ್ಕೆ ಮಾತನಾಡೋಕೆ ಜನರು ಪ್ರಾರಂಭ ಮಾಡಿದಾಗ ದೇವರ ವಾಕ್ಯ ಹೇಳುತ್ತೆ, ದೇವರ ಶಬ್ದವನ್ನು ಕೇಳಿ ಆತನು ಏನ್ ಮಾಡ್ತಾನೆ ಅಂತಂದ್ರೆ, ಈಗೋ 12 ಕುಲದ ಜನರು, 12 ಕುಲದ ನಾಯಕರಿಗೆ ಕೊಟ್ಟಂತ ಕೋಲುಗಳನ್ನು ನೀವೇನ್ ಮಾಡಬೇಕು, ತೆಗೆದುಕೊಂಡು ಬಂದು ಈಗೋ ಅದನ್ನು ಮಂಜೂಷ ಪೆಟ್ಟಿಗೆ ಎದುರುಗಡೆ ನೀವು ಇಡಬೇಕೆಂಬುದಾಗಿ ಮೋಶೆಗೆ ದೇವರು ಹೇಳಿದಾಗ ಮೋಶೆ ಮಾಡುವಂತ ಕೆಲಸ ಏನಂತಂದ್ರೆ 12 ಕುಲದ ನಾಯಕರ ಕೋಲುಗಳನ್ನು ತೆಗೆದುಕೊಂಡು ಬರ್ತಾನೆ. ಕೋಲುಗಳನ್ನು ತೆಗೆದುಕೊಂಡು ಬಂದು ಈಗೋ ಮಂಜೂಷನ ಪೆಟ್ಟಿಗೆ ಎದುರುಗಡೆ ಇಡುವಂತನಾಗಿರ್ತಾನೆ. ಮಂಜೂಷ ಪೆಟ್ಟಿಗೆ ಎದುರುಗಡೆ ಆ ಕೋಲುಗಳನ್ನು ಇಟ್ಟಿದಾಗ ದೇವರ ವಾಕ್ಯ ಹೇಳ್ತದೆ 12 ಕೋಲುಗಳೊಟ್ಟಿಗೆ ಆರೋನನ ಕೋಲು ಕೂಡ ಇರುವಂತದ್ದಾಗಿರ್ತದೆ. ಈ 12 ಕೋಲುಗಳೊಟ್ಟಿಗೆ ಆರೋನನ ಒಂದು ಕೋಲು ಕೂಡ ಮಂಜೂಷ ಪೆಟ್ಟಿಗೆ ಎದುರಿಗೆ ಇಡುವಂತದ್ದಾಗಿರ್ತದೆ. ಈಗ ಇಲ್ಲಿ ತಿರುಗಿ ನಾವು ನೋಡ್ತೇವೆ ಏನಂತಂದ್ರೆ ಈ ಆರೋನನ ಪದವಿಯ ಮೇಲೆ ಜನರ ಒಂದು ಕಣ್ಣಿರುವಂತದ್ದಾಗಿರ್ತದೆ. ಈ ಆರೋನನ ಸ್ಥಾನದ ಮೇಲೆ ಜನರ ಒಂದು ಕಣ್ಣಿರುವಂತದ್ದಾಗಿರ್ತದೆ. ಆರೋನನು ಯಾರು ಅಂತಂದ್ರೆ ಮಹಾಯಾಜಕನು. ಆರೋನನು ಯಾರು ಅಂತಂದ್ರೆ ದೇವರು ಮೋಶೆಗೆ ಮಾತನಾಡಿದಾಗ ಮೋಶೆ ಆರೋನಿಗೆ ಮಾತನ್ನು ಹೇಳ್ತಾ ಇದ್ದಾನೆ. ಆ ಮಾತುಗಳನ್ನು ಇಸ್ರಾಯೇಲ್ ಜನರಿಗೆ ಆರೋನನು ಹೇಳ್ತಾ ಇದ್ದನು. ದೇವರ ಶಬ್ದ ಕೇಳಿ ಮೋಶೆ ದೇವರ ಶಬ್ದ ಕೇಳಿದ್ದು ಆರೋನನಿಗೆ ಹೇಳಿದಾಗ ಆರೋನನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸರ್ವ ಸಮುದ್ರ ಎದುರುಗಡೆ ನಿಂತುಕೊಂಡು ಆ ದೇವರ ವಾಕ್ಯನು, ದೇವರ ಸಂದೇಶವನ್ನು ಕೊಡ್ತಾ ಇದ್ದನು. ಈ ಮಹಾಯಾಜಕನ ಕೆಲಸ ಏನು, ಒಬ್ಬ ಯಾಜಕನ ಕೆಲಸ ಏನು ಅಂತಂದ್ರೆ ಜನರ ಎದುರುಗಡೆ ಜನರ ವಿಜ್ಞಾಪನೆಗಳು ತೆಗೆದುಕೊಂಡು ದೇವರ ಸಮ್ಮುಖದ ಕೂತುಕೊಂಡು ಪ್ರಾರ್ಥನೆ ಮಾಡುವುದು ಅವನ ಕೆಲಸ. ಜನರ ಪಾಪಗಳಿಗೋಸ್ಕರ ಅಳುವಂತ ಕೆಲಸ ಆರೋನನ ಕೆಲಸ. ಜನರಿಗೋಸ್ಕರ ವಿಜ್ಞಾಪನೆ ಮಾಡುವಂತ ಕೆಲಸ ಆರೋನನ ಕೆಲಸ. ಜನರು ಮಾಡುವಂತ ಪಾಪದಲ್ಲಿ ಯಜ್ಞ ಹೋಮ ಮಾಡುವುದು ಆರೋನನ ಕೆಲಸವಾಗಿರ್ತದೆ. ಈಗ ಈ ಮಹಾಯಾಜಕನು ದೇವರಿಂದ ನೇಮಿಸಲ್ಪಟ್ಟಿದ್ದಾಗ ಈ ತಿರುಗಿಲಿ ಸಮೂಹದ 12 ಕುಲದ ನಾಯಕರು ತಿರುಗಿ ಏನ್ ಮಾಡ್ತಾರೆ ಅಂತಂದ್ರೆ ಗುಣಗುಡ್ತಾ ಇದ್ದಾರೆ. ಯಾಕೆ ಗುಣಗುಡ್ತಾ ಇದ್ದಾರೆ ಅಂತಂದ್ರೆ ಇನ್ನೂ ಅವರ ಆರೋನನ ಸ್ಥಾನದಲ್ಲಿ ಆರೋನನ ಇದ್ದಂತ ಪದವಿಯ ಮೇಲೆ ಅವ್ರಿಗೆ ಇನ್ನು ಕಣ್ಣಿರುವಂತದ್ದಾಗಿರ್ತದೆ. ಒಂದು ದಿವಸ ದೇವರ ಮೋಶೆಗೆ ಎಲ್ಲ ಕೋಲುಗಳು ತೆಗೆದುಕೊಂಡು ಆರೋನನ ಕೋಲು ಕೂಡ ನೀನೇನು ಮಾಡು, ದೇವರ ಮಂಜೂಷ ಪೆಟ್ಟಿಗೆ
ಪೆಟ್ಟಿಗೆಯಲ್ಲಿ ಇಡು ಎಂಬುದಾಗಿ ಹೇಳಿದಾಗ ಈಗ ಮೋಶೆ ಎಲ್ಲರ ಕೋಲನ್ನು ತೆಗೆದುಕೊಂಡು ಮಂಜೂಷದ ಪೆಟ್ಟಿಗೆ ಎದುರುಗಡೆ ಇಡುತ್ತಾನೆ. ಈಗ ಮಂಜೂಷ ಪೆಟ್ಟಿಗೆ ಎದುರುಗಡೆ ಇಟ್ಟಿದಾಗ ದೇವರ ವಾಕ್ಯ ಹೇಳ್ತದೆ, ರಾತ್ರಿಯ ವೇಳೆ ಇಟ್ಟಿದಾಗ ಬೆಳಗಿನ ಚಾವದವರೆಗೂ ಈಗ ಆರೋನನ ಕೋಲು ಚಿಗುರುವಂತದಾಗಿರ್ತದೆ. ಅದು ಕೇವಲ ಚಿಗುರುವುದಿಲ್ಲ, ಚಿಗುರಿ ಅದು ಹೂವನ್ನು ಕೊಡುವಂತದಾಗಿರ್ತದೆ. ಕೇವಲ ಹೂವು ಕೊಡುವುದಿಲ್ಲ, ಅದು ಫಲ ಕೂಡ ಕೊಡುವಂತದಾಗಿರ್ತದೆ. ಈಗ ನಾನು ಹೇಳ್ತೀನಿ, ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡುವನ ಜೊತೆ ಹೋರಾಟ ಮಾಡುತ್ತಾನೋ ಅವನು ಎಂದಿಗೂ ಗೆಲ್ಲುವುದಿಲ್ಲ. ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ವಿರುದ್ಧವಾಗಿ ಜಗಳ ಮಾಡುತ್ತಾನೋ, ಕಿರಿಕ್ ಮಾಡಿಕೊಳ್ಳುತ್ತಾನೋ ಅವನು ಎಂದಿಗೂ ಅವನ ವಿರುದ್ಧ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾವ ಮನುಷ್ಯನು ಯಾವ ವ್ಯಕ್ತಿಯ ತಂಟೆಗೆ ಮಾತ್ರ ಹೋಗಬಹುದಾದ್ರೆ, ಪ್ರಾರ್ಥನೆ ಮಾಡುವನ ಜೊತೆ ಹೋರಾಟ ಮಾಡುವುದಾದರೆ ಅವನು ಬೀಳುತ್ತಾನೆ. ಈಗ ಆರೋನನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ಈಗ ಆರೋನನ ಮೇಲೆ ಜನರು ಅಪವಾದನೆ ಹಚ್ಚುತ್ತಿರುವಾಗ ಈ ಆರೋನ ತನ್ನನ್ನು ತಗ್ಗಿಸಿಕೊಂಡು ತನ್ನನ್ನು ಸಮಾಧಾನ ಇಟ್ಟುಕೊಂಡು ಇವನು ಏನು ಮಾಡ್ತಾ ಇದ್ದಾನೆ ಅಂತ ದೇವರ ಸಮ್ಮುಖದಲ್ಲಿ ಆತನು ಕೂತುಕೊಂಡಿದ್ದಾನೆ. ದೇವರೇ ತೀರ್ಪು ಮಾಡಲಿ ಎಂಬುದಾಗಿ. ಈಗ ನಾನು ಹೇಳ್ತೀನಿ, ನಿಮ್ಮ ವಿರುದ್ಧವಾಗಿ ಯಾವುದೇ ಶತ್ರು ಅವನು ಫಲಿಸುವುದಿಲ್ಲ. ನಿಮ್ಮ ವಿರುದ್ಧವಾಗಿ ಶತ್ರು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ಕೂತುಕೊಂಡು ತನ್ನನ್ನು ತಗ್ಗಿಸಿಕೊಂಡು ದೇವರೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ಎಂಬುದಾಗಿ ಯಾವ ವ್ಯಕ್ತಿ ಹೇಳುತ್ತಾನೋ, ಈಗ ನಾನು ಹೇಳ್ತೀನಿ, ಯಾವ ವ್ಯಕ್ತಿ ವಿರುದ್ಧವಾಗಿ ಶತ್ರು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಶತ್ರುವಿನ ಎದುರುಗಡೆ ನಿಮ್ಮ ತಲೆ ದೇವರಿಗೆ ನಿಲ್ಲಿಸುತ್ತಾನೆ. ಈ ಜನರು ಮಾಡುವಂತ ಕಾರ್ಯ ಏನು? ಆರೋನನ ವಿರುದ್ಧವಾಗಿ ಹೋಗುತ್ತಾ ಇಲ್ಲ, ದೇವರ ಆಯ್ಕೆಯ ವಿರುದ್ಧವಾಗಿ ಹೋಗುತ್ತಾ ಇದ್ದಾರೆ. ಅನೇಕನ ಸೇವೆ ಮಾಡುವಂತ ಸಮಯದಲ್ಲಿ ಬಂದು ಹೇಳಿದ್ರು, ಏನ್ ಹೇಳಿದ್ರು ಅಂತಂದ್ರೆ, ಇವನಿಗೆ ಕೆಲಸ ಮಾಡ್ಲಿಕ್ಕಾಗಲ್ಲ, ಇವನಿಗೆ ದುಡಿಲಕ್ಕಾಗಲ್ಲ, ಸೇವೆ ಮಾಡ್ಲಕ್ ಬಂದ ಬೈಬಲ್ ಹಿಡ್ಕೊಂಡು ಓಡಾಡ್ತಾನೆ ಎಂಬುದಾಗಿ ಹೇಳಿದ್ರು ಅನೇಕ ಸೇವಕರಿಗೆ ಹೇಳ್ತಾರೆ ಏನಂತಂದ್ರೆ, ಇವನು ಕೆಲಸ ಮಾಡೋದ್ರಿಂದ ಕೆಲಸ ಮಾಡಕ್ಕಾಗತ್ತಿಲ್ಲ, ದೇವ್ರ ಎಂಬುದಾಗಿ ಓಡಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಸೇವೆ ಎನ್ನುವುದು ಮನುಷ್ಯನು ಅಪಾಯಿಂಟ್ ಮಾಡುವುದಿಲ್ಲ. ಸೇವೆ ಎನ್ನುವುದು ದೇವರು ಅಪಾಯಿಂಟ್ ಮಾಡುವಂತನಾಗಿರ್ತಾನೆ. ಯಾವಾಗ ದೇವರ ಸೇವೆ ಅಪಾಯಿಂಟ್ ಮಾಡುತ್ತಾನೋ ಅವನ ತಲೆ ದೇವರ ಮೇಲೆ ಕೆತ್ತುತ್ತಾನೆ. ಈಗ ವಾಕ್ಯ ಹೇಳುತ್ತದೆ, ಇವರು ಆರೋನನ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇಲ್ಲ. ಈ 12 ಕುಲದ ನಾಯಕರು ಯಾರ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತಂದ್ರೆ, ದೇವರ ಆಯ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಇವರು ಅಂದುಕೊಳ್ತಾ ಇದ್ದಾರೆ ಇವರನ್ನು ಸ್ಥಾನದಿಂದ ಕೆಳಗಿಳಿಸಬೇಕೆಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಇವನು ಮೇಲೆ ಹೋಗಬಾರ್ದು, ಮಹಾಯಾಜಕನ ಸ್ಥಾನದಲ್ಲಿ ನಾನಿರ್ಬೇಕು, ಜನರ ಮೇಲೆ ಆಳ್ವಿಕೆ ನಾನು ಮಾಡಬೇಕು, ಜನರಿಗೆ ನಾನು ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಸ್ವಾರ್ಥವಾದ ಮನಸ್ಸಿನಿಂದ ಇದು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಿರುವಾಗ 12 ಕೋಲುಗಳು ಒಂದು ಕಡೆ, ಆರೋನನ ಕೋಲು ಒಂದು ಕಡೆ. 12 ಕೋಲುಗಳು ಒಂದು ಕಡೆ ಇರುವುದಾದ್ರೆ ಆರೋನನ ಕೋಲು ಒಂದು ಕಡೆ ಇದೆ. ಈಗ ಇಡೀ ಲೋಕ ಒಂದು ಕಡೆ ಇರುವುದಾದ್ರೆ ಇಲ್ಲಿರುವಂತ ವಿಶ್ವಾಸಿಗಳು ಒಂದು ಕಡೆ, ಇಡೀ ಲೋಕದ ಜನರು ಒಂದು ಕಡೆ ಇರುವುದಾದರೆ ಇಲ್ಲಿರುವಂತ ನೀವು ಒಂದು ಕಡೆ. ಈಗ ನಾನು ಹೇಳ್ತೀನಿ, ಪ್ರಾರ್ಥನೆ ಮಾಡುವ ಜೊತೆ ಯಾವನಾದರೂ ಜಗಳವಾಡುವುದಾದರೆ, ಪ್ರಾರ್ಥನೆ ಮಾಡುವ ಜೊತೆ ಯಾವನಾದರೂ ಕಿರಿಕ್ ಮಾಡಿಕೊಳ್ಳುವುದಾದರೆ, ಪ್ರಾರ್ಥನೆ ಮಾಡುವ ಜೊತೆ ಯಾರಾದರೂ ಹೋರಾಟ ಮಾಡುವುದಾದರೆ, ಯುದ್ಧ ಮಾಡುವುದಾದರೆ ನಾನು ಹೇಳ್ತೀನಿ ಅವನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಈಗ ಶತ್ರು ಅಂದುಕೊಳ್ಳುತ್ತಾನೆ ಅವನು ಕತ್ತಲಲ್ಲಿದ್ದಾನೆ, ಶತ್ರು ಅಂದುಕೊಳ್ಳುತ್ತಾನೆ ಅವನು ಕಣ್ಣೀರಿನಲ್ಲಿದ್ದಾನೆ, ಶತ್ರು ಅಂದುಕೊಳ್ಳುತ್ತಾನೆ ಅವನು ನೋವಿನಲ್ಲಿದ್ದಾನೆ, ಶತ್ರು ಅಂದುಕೊಳ್ಳುತ್ತಾನೆ ಅವನು ಸಾಲದಲ್ಲಿದ್ದಾನೆ, ಶತ್ರು ಅಂದುಕೊಳ್ಳುತ್ತಾನೆ ಅವನು ದುಃಖದಲ್ಲಿದ್ದಾನೆ, ಶತ್ರು ಅಂದುಕೊಳ್ಳುತ್ತಾನೆ ಅವನ ಮೇಲಕ್ಕೆ ಬರುವುದಿಲ್ಲ, ಅವನ ಅಸ್ತಿತ್ವ ಮುಗಿದೋಯ್ತು, ಅವನು ಅಭಿವೃದ್ಧಿ ಆಗುವುದಿಲ್ಲ, ಅವನು ಉನ್ನತಕ್ಕೆ ಏರುವುದಿಲ್ಲ ಎಂಬುದಾಗಿ ಶತ್ರು ಆಲೋಚನೆ ಮಾಡ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಶತ್ರುವೇ ನನ್ನ ವಿಷಯದಲ್ಲಿ ಇಕ್ಕಬೇಡ, ನಾನು ಕತ್ತಲಲ್ಲಿ ಕೂತಿದರು ಯೆಹೋವನು ನನಗೆ ಬೆಳಕಾಗಿದ್ದಾನೆ. ಶತ್ರುವೇ ಇಕ್ಕಬೇಡ, ನಾನು ಕಣ್ಣೀರಲ್ಲಿ ಇದ್ದರು ಯೆಹೋವನ ತೇಜಸ್ಸು ನನ್ನ ಮೇಲಿದೆ. ಶತ್ರುವೇ ನೀನು ಇಕ್ಕಬೇಡ, ನಾನು ಕತ್ತಲಲ್ಲಿ ಕೂತಿದರು ಯೆಹೋವನು ನನಗೆ ಪ್ರಚಲವಾಗಿದ್ದಾನೆ. ಹಲ್ಲೆಲೂಯಾ. ಶತ್ರು ಅಂದುಕೊಳ್ಳುತ್ತಾನೆ ಇವನು ಕತ್ತಲಲ್ಲಿದ್ದಾನೆ ಎಂಬುದಾಗಿ. ಆದರೆ ಶತ್ರು ಸೋಲುವಾಗಿ ದೇವರು ಕ್ರಿಯೆ ಮಾಡುವಂತನಾಗಿರ್ತಾನೆ. ಹಲ್ಲೆಲೂಯಾ. ಇವ ಯುದ್ಧ ಆರೋನನೊಟ್ಟಿಗೆ ಮಾಡ್ತಾ ಇಲ್ಲ. ಇವರು ಯುದ್ಧ ಯಾರೊಟ್ಟಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ,
ದೇವರೊಟ್ಟಿಗೆ, ದೇವರ ಚಿತ್ತದೊಟ್ಟಿಗೆ ಅವರು ನಿರಾಕರಿಸ್ತಾ ಇದ್ದಾರೆ. ಆರೋನನನ್ನು ದೇವರು ಮಹಾಯಾಜಕನಾಗಿ ಮಾಡಿದ್ದಾನೆ. ಆದರೆ ಇವರು ಇವರ ಸ್ವಾರ್ಥದಿಂದ ನಾನು ಯಾಜಕನಾಗಬೇಕು, ಮಹಾಯಾಜಕನ ಸ್ಥಾನದಲ್ಲಿ ನಾನಿರಬೇಕೆಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು ನಿನಗೆ ಒಂದೆಂದು ತೆಗೆಯಬಹುದಾದರೆ ದೇವರು ನಿನ್ನ ಕೋಲು ಚಿಗುರವಾಗಿ ಮಾಡುತ್ತಾನೆ. ಶತ್ರು ನಿನ್ನ ಕುಟುಂಬದ ವಿರುದ್ಧವಾಗಿ ಅನಾರೋಗ್ಯ ತಂದು ಹಾಕಿರ್ಬೋದು, ಆದರೆ ಆ ದೇವರು ನಿನ್ನ ಕೋಲು ಚಿಗುರಿ ನಿನ್ನನ್ನು ಹೂವಿನಾಗೆ ಸುವಾಸನೆ ಕೊಡುವಾಗೆ, ನಿಮ್ಮ ಅದೇ ರೀತಿಯಾಗಿ ಫಲ ಕೊಡುವಾಗೆ ಆ ದೇವರು ನಿನಗಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ಇವರು ಈ ದೇವರ ಆಯ್ಕೆ ವಿರುದ್ಧವಾಗಿ ಎದ್ದು ಬಂದಿದ್ದಾಗ ದೇವರು ಅವರಿಗೆ ತಿರುಗಿ ಏನ್ ಮಾಡ್ತಾನೆ ಅಂತಂದ್ರೆ ಅವರು ಬಾಯಿ ಮುಚ್ಚುವ ಹಾಗೆ ಮಾಡುತ್ತಾನೆ. ಹಲ್ಲೆಲೂಯಾ. ಯಾಕೆ ಬಾಯಿ ಮುಚ್ಚುವ ಹಾಗೆ ಮಾಡ್ತಾನೆ ಅಂತಂದ್ರೆ, ಒಣಗೋಗಿದ್ದಂತ ಕಟ್ಟಿಗೆಯಲ್ಲಿ ಜೀವ ಇರ್ತೇನ ಎಂದಿಗೆ ಇರುವುದಿಲ್ಲ. ವಾಕ್ಯ ಹೇಳುತ್ತದೆ ಇಲ್ಲಿ ಸತ್ಯವೇದದಲ್ಲಿ ಆರೋನನ ಕೋಲು ಆ ಮಂಜುಷ ಪೆಟ್ಟಿಗೆ ಇಡಲ್ಪಟ್ಟಿದಾಗ ಆ ಕೋಲು ಚಿಗುರುವುದಕ್ಕೆ ಪ್ರಾರಂಭವಾಯಿತು. ಚಿಗುರುವುದಕ್ಕೆ ಪ್ರಾರಂಭವಾಗಿದಾಗ ಅದು ಕೇವಲ ಚಿಗುರುವುದಿಲ್ಲ, ಅದು ಹೂ ಕೂಡ ಕೊಡುತ್ತದೆ. ಹೂ ಅಂದರೆ ಹೂವು ಸುವಾಸನೆ. ಹೂ ಏನು ಮಾಡ್ತದೆ ಅಂತಂದ್ರೆ ಇತರಿಗೆ ಒಳ್ಳೆ ಸುವಾಸನೆ ಕೊಡುವಂತದ್ದಾಗಿರ್ತದೆ. ಹೂ ಏನಕ್ಕಾಗಿ ಸೂಚನೆ ಅಂತಂದ್ರೆ ಪರಿಶುದ್ಧತೆಗೋಸ್ಕರ ಸೂಚನೆ. ಈ ಚಿಗುರುವಿಕೆ ಅದಕ್ಕಾಗಿ ಸೂಚನೆ ಅಂತಂದ್ರೆ ದೇವರು ನಾನು ನಿನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಎಂಬುದಾಗಿ ಸೂಚನೆ. ಈಗ ಒಣಗೋಗಿದಂತ ಕೋಲಿನ ಮೇಲೆ ಜೀವ ಬರುವುದು ಅಸಾಧ್ಯ. ಒಣಗೋಗಿದಂತ ಕೋಲಿನ ಮೇಲೆ ತಿರುಗಿ ಗಿಡ ಬೆಳೆಬೇಕು, ಫಲ ಕೊಡಬೇಕಂತಂದ್ರೆ ಅಸಾಧ್ಯವಾದ ಮಾತು. ಒಣಗೋಗಿದಂತ ಕಟ್ಟಿಗೆ ಮೇಲೆ, ಒಣಗೋಗಿದಂತ ಕೋಲಿನ ಮೇಲೆ ದೇವರು ಏನು ಮಾಡಿದ್ದಾನೆ ಅಂದರೆ ಮೊದಲನೇದಾಗಿ ಅಲ್ಲಿ ಬೆಳ್ಳಿಯನ್ನು ಚಿಗುರಿಸಿದ್ದಾನೆ, ಎರಡನೇದಾಗಿ ಹೂವನ್ನು ಹಚ್ಚಿದ್ದಾನೆ, ಮೂರನೇದಾಗಿ ಅದು ಫಲ ಕೊಡ್ತಾ ಇದೆ, ಬಾದಾಮಿ ಫಲ ಕೊಡ್ತಾ ಇದೆ. ಅಂದ್ರೆ ಅರ್ಥ ಏನಂತಂದ್ರೆ ಬಾದಾಮಿ ಅರ್ಥ ಏನಂತ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಬಾದಾಮಿ ಅಂತಂತಂದ್ರೆ ಏನಂತಂದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಈ ದಿನ ದೇವರು ನಿಮ್ಮ ಎದುರುಗಡೆ ಇರುವಂತ ಶತ್ರುವನ್ನು ಕಾಲು ಕೆಳಗೆ ಹಾಕುತ್ತಾರೆ. ಬಾದಾಮಿ ಅಂತಂದ್ರೆ ಏನಂತಂದ್ರೆ ಫಲವನ್ನು ತರುವಂತದ್ದು. ಹಲ್ಲೆಲೂಯಾ. ಮೊದಲನೇದಾಗಿ ಸಸಿ ಬಿಡುತ್ತದೆ, ಎರಡನೇದಾಗಿ ಹೂ ಬಿಡುತ್ತದೆ, ಮೂರನೇದಾಗಿ ಬಾದಾಮಿ ಬಿಡ್ತದೆ. ಅಂದರೆ ದೇವರು ಒಬ್ಬ ಪಕ್ಷದಲ್ಲಿ ಇದ್ದಾಗ ಇಗೋ ಅವನು ಕಾಯ್ಬೇಕಾಗುವುದಿಲ್ಲ. ಆಮೇಲೆ ದೇವರು ಒಬ್ಬ ಪಕ್ಷದಲ್ಲಿರುವಾಗ, ದೇವರೊಬ್ಬ ವ್ಯಕ್ತಿಯ ಸಂಗಡದಲ್ಲಿರುವಾಗ ಅವನು ಕಾಯ್ಬೇಕಾಗಿಲ್ಲ. ಕೆಲವರು ಸಭೆಗೆ ಬಂದಾಗ ಅದ್ಭುತ ಆವಾಗಲೇ ಅವ್ರ ಜೀವಿತದಲ್ಲಿ ನಡೆಯುತ್ತದೆ. ಕೆಲವರು ಕೆಲವು ಜನರು ಇನ್ನು ವೇಟ್ ಮಾಡುವಂತರಾಗಿರ್ತಾರೆ. ದೇವರ ಚಿತ್ತದ ಅನುಸಾರವಾಗಿ ಅದ್ಭುತಗಳು ನಡೆಯುವಂತದ್ದಾಗಿರುತ್ತೆ. ಆದರೆ ಇಲ್ಲಿ ದೇವರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ 12 ಕುಲದ ನಾಯಕರನ್ನು ಎದುರುಗಡೆ ದೇವರೇನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆರೋನನ ತಲೆಯನ್ನು ದೇವರು ಮೇಲೆ ಕೆತ್ತುತ್ತಾ ಇದ್ದಾನೆ. ಈಗ ನಾನು ಹೇಳ್ತೇನೆ, ನಿನ್ನ ನೋಡಿ ನಕ್ಕವ್ರ ಎದುರುಗಡೆ, ನಿನ್ನ ನೋಡಿ ಅವಮಾನ ಮಾಡಿದವ್ರ ಎದುರುಗಡೆ ಇವನ ಸೇವೆ ಅಭಿವೃದ್ಧಿ ಆಗುವುದಿಲ್ಲ, ಇವನ ಕುಟುಂಬ ಅಭಿವೃದ್ಧಿ ಆಗುವುದಿಲ್ಲ, ಇವನ ಜೀವಿತ ಕೆಟ್ಟದಾಗಿದೆ, ಇವನು ಮೇಲಕ್ಕೆ ಬರುವುದಿಲ್ಲ ಎಂಬುದಾಗಿ ಯಾವ ವ್ಯಕ್ತಿ ನಿನ್ನ ಎದುರುಗಡೆ ಹೇಳಿದಾರೋ ಈಗ ನಾನು ಹೇಳ್ತೇನೆ, ಅವರ ಎದುರುಗಡೆ ನಿನ್ನ ಕೋಲು ಚಿಗುರುತ್ತದೆ, ಅವರ ಎದುರುಗಡೆ ನೀನು ಹೂವು ಕೊಡುತ್ತೀಯ, ಅವರ ಎದುರುಗಡೆ ನೀನು ಫಲ ಕೊಡುತ್ತೀಯ. ಯಾವ ದೇವರು ಯಾವ ವ್ಯಕ್ತಿಯ ಪಕ್ಷದಲ್ಲಿ ಇರ್ತಾನೋ ಆ ಪಕ್ಷದಲ್ಲಿದ್ದಂತ ದೇವರು ಏನ್ ಮಾಡ್ತಾನೆ ಅಂತಂದ್ರೆ ಅವನು ಹೆಜ್ಜೆ ಇಡ್ತಿರುವಾಗಲೇ ಅದ್ಭುತ ನಡೆಯುವುದಕ್ಕೆ ಪ್ರಾರಂಭವಾಗುತ್ತದೆ. ಇಲ್ಲಿ ವಾಕ್ಯ ಹೇಳ್ತಾರೆ, ಇವರು ಮಾಡಿದಂತ ಕಾರ್ಯ ಏನಂತಂದ್ರೆ ಆರೋನ ದೇವರ ಸಮ್ಮುಖ ತಗ್ಗಿಸಿಕೊಂಡನು. ಈಗ ತಗ್ಗಿಸಿಕೊಳ್ಳುವುದು ವಿಧೇಯತ್ವ ಯಾಕೆ ಪ್ರಾಮುಖ್ಯ ಅಂತಂದ್ರೆ ನಿನ್ನ ಕೋಲು ಚಿಗುರುತ್ತದೆ. ಇಲ್ಲಿ ನಾವು ನೋಡ್ತೇವೆ, ಅನೇಕರಲ್ಲಿ ವಿಧೇಯತ್ವ ಇಲ್ಲ, ಅನೇಕರಲ್ಲಿ ನಂಬಿಗಸ್ತಿಕೆ ಇಲ್ಲ, ಅನೇಕರಲ್ಲಿ ಒಂದು ನಂಬಿಗಸ್ತಿಕೆಯಲ್ಲಿ ವಿಧೇಯತ್ವ ಪ್ರೀತಿ ಎನ್ನುವುದು ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವರು
ಅವರು ಆತ್ಮಿಕವಾಗಿ ಆಲೋಚನೆ ಮಾಡದ ಹಾಗೆ, ದೇವರಲ್ಲಿ ಇರದ ಹಾಗೆ ರೀತಿಯಲ್ಲಿ ಇನ್ನು ಯಾವುದಾದೋ ಲೋಕದಲ್ಲಿ ಜೀವಿಸುವಂತರಾಗಿರ್ತಾರೆ. ಒಬ್ಬನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ಯಾವ ಜೀವಿಸುತ್ತಾನೋ, ಈಗ ನಾನು ಹೇಳ್ತೀನಿ, ಇಡೀ ಲೋಕವೇ ಅವನ ವಿರುದ್ಧವಾಗಿ ಬರಲಿ, ಇಡೀ ಸೃಷ್ಟಿಗೆ ಅವನ ಎದುರಾಗಿ ಬರಲಿ, ಪಾತಾಳದ ಶಕ್ತಿಗೆ ಅವನ ಎದುರುಗಡೆ ಆಗ ಬರಲಿ, ಈಗ ಅವನನ್ನು ಕೆಳಗೆ ಹಾಕೋದಕ್ಕೆ ಯಾವುದೇ ಶಕ್ತಿಗೆ ಆಗಲಿಲ್ಲ. ವಾಕ್ಯ ಹೇಳುತ್ತದೆ, ಈ 12 ಕುಲದ ಜನರು ಆರೋನನ ವಿರುದ್ಧವಾಗಿ ಬಂದಿದ್ದಾಗ ದೇವರು ತಿರುಗಿ ಹೇಳ್ತಾನೆ ಏನಂತಂದ್ರೆ, ನಾನು ನೇಮಕ ಮಾಡಿದಂತ ಮಹಾಯಾಜಕನು ಅವನೇ ಮಹಾಯಾಜಕನ ಸ್ಥಾನದಲ್ಲಿ ಇರ್ತಾನೆ ಎಂಬುದಾಗಿ. ಈಗ ಇಲ್ಲಿಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ನಿಮಗಾದ ದೊಡ್ಡ ಉದ್ದೇಶ ನಿಮ್ಮ ಮೇಲೆ ಇಟ್ಟಿದ್ದಾನೆ. ಈಗ ದೇವರು ಮಾಡಿದಂತ ಆಶೀರ್ವಾದಗಳು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಅದು ಮನಸ್ಸು ಕೂಡ ಊಹಿಸಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಇಲ್ಲಿಂತ ಜನರೇ, ಇಲ್ಲಿಂತ ದೇವರ ಮಕ್ಕಳನ್ನು ಮಾತಾಡೋಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ದೇವರು ನಿಮ್ಮ ಮೇಲೆ ನಿರ್ದಿಷ್ಟವಾದ ಉದ್ದೇಶ ಇಟ್ಟಿದ್ದಾನೆ. ಆ ಉದ್ದೇಶ ತಕ್ಕ ಕಾಲದಲ್ಲಿ ಅದನ್ನು ನೆರವೇರಿಸುತ್ತಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಕತ್ತಲೆ ಆದ್ರೆ ನಾಳೆ ದಿವಸ ಬೆಳಕಿರುವಂತದ್ದಾಗಿರ್ತದೆ. ಇವತ್ತೊಂದು ದಿವಸದಲ್ಲಿ ನಿನ್ನ ಜೀವಿತದಲ್ಲಿ ಶಾಪ ಇದೆ, ಆಗ ನಾಳೆ ದಿವಸ ನೀನು ಇತರಿಗೆ ಆಶೀರ್ವಾದ ಮಿರಿಯಾಗಿ ಜೀವಿಸುತ್ತೀಯ. ಇವತ್ತಿನ ದಿವಸದಲ್ಲಿ ನಿನ್ನಲ್ಲಿ ಏನೇ ಇಲ್ಲದೆ ಹೋದಾದರೆ ನಾಳೆ ದಿವಸ ನೀನು ಇತರಿಗೆ ಸಹಾಯ ಮಾಡುವಂತನಾಗಿರ್ತೀಯ. ಇವತ್ತೊಂದು ದಿವಸದಲ್ಲಿ ನಿನ್ನ ಜೇಬಿನಲ್ಲಿ ಒಂದು ಹಣ ಇಲ್ಲದೆ ಇರ್ಬೋದು, ಕೊಳ್ಳಿನಲ್ಲಿ ಬಂಗಾರ ಇಲ್ಲದೆ ಇರ್ಬೋದು, ಆದರೆ ಬಂಗಾರ ಸೃಷ್ಟಿ ಮಾಡಿದಂತ ದೇವರು, ಹಣವನ್ನು ಸೃಷ್ಟಿ ಮಾಡಿದಂತ ದೇವರು ಆತನು ನಿನ್ನ ಜೊತೆಯಲ್ಲಿದ್ದಾನೆ. ಆ ದೇವರು ಆತನು ನಿನ್ನ ಜೊತೆಯಲ್ಲಿದ್ದಾಗ ಈಗ ಆತನು ಹೇಳ್ತಾನೆ, ಈ ಲೋಕವು ನನ್ನದಾಗಿದೆ ಎಂಬುದಾಗಿ. ಈಗ ದೇವರ ಕೈಯಲ್ಲಿ ನೀನು ಇರುವುದಾದರೆ ಈಗ ನಾನು ಹೇಳ್ತೀನಿ, ನಿನಗೆ ದೇವರು ಉನ್ನತ ಸ್ಥಾನದಲ್ಲಿ ಇಡುವಂತನಾಗಿರ್ತಾನೆ. ಹಲ್ಲೆಲೂಯಾ. ಮೂರನೇದಾಗಿ ಇವರು ಆರೋನನ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ. ಯಾಕೆ ತಿರುಗಿ ಬೀಳುತ್ತಾರೆ ಅಂತಂದ್ರೆ, ಈ ಕೋಲಿನ ಕುರಿತಾಗಿ ನಾವು ನೋಡುವಂತರಾಗಿರೋಣ. ಈ ಕೋಲು ಏನಕ್ಕಾಗಿ ಸೂಚನೆ ಅಂತಂದ್ರೆ, ಮೊದಲನೇದಾಗಿ ಕೋಲು ಅಧಿಕಾರಕ್ಕೆ ಸೂಚನೆ. ಎರಡನೇದಾಗಿ ಕೋಲು ಅದಕ್ಕಾಗಿ ಸೂಚನೆ ಅಂತಂದ್ರೆ ರಕ್ಷಣೆಗೆ ಸೂಚನೆ. ಮೂರನೇದಾಗಿ ಕೋಲು ಅದಕ್ಕೆ ಸೂಚನೆ ಅಂತಂದ್ರೆ ನಂಬಿಕೆ ಪರೀಕ್ಷೆಗೆ ಸೂಚನೆ. ಈಗ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಕೋಲಿನ ಮುಖಾಂತರ ಆದಂತ ಅದ್ಭುತ. ಈ ಜನರು ಯಾಕೆ ಆರೋನನ ಸ್ಥಾನದಿಂದ ಇಳಿಸಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆರೋನನ ಕೈಯಲ್ಲಿ ಒಂದು ಕೋಲು ಇದೆ. ಈ ಕೋಲು ಅವರು ತೆಗೆದುಕೊಳ್ಳಬೇಕು, ಅವರ ಸ್ಥಾನದಿಂದ ಕೆಳಗಿಳಬೇಕೆಂಬುದಾಗಿ ಹೇಳಿ ಆರೋನನ ವಿರುದ್ಧವಾಗಿ ಮಾತನಾಡ್ತಾರೆ. ಆರೋನನ ವಿರುದ್ಧವಾಗಿ ಕುಯುಕ್ತಿಗಳನ್ನು ಹೂಡಿದ್ದಾರೆ. ಈ ಕೋಲು ಯಾಕೆ ಎಷ್ಟು ಪ್ರಾಮುಖ್ಯ ಅಂತಂತಂದ್ರೆ, ಈಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಬಂಧನದಲ್ಲಿದ್ದಾಗ ಫರೋನ ಸಮ್ಮುಖದಲ್ಲಿ ಮೋಶ ಆರೋನರು ಹೋಗಿ ಈಗ ಫರೋನಿಗೆ ಹೇಳ್ತಾರೆ ಏನಂತಂದ್ರೆ, ಇಸ್ರಾಯೇಲ್ ಜನರನ್ನು ನೀನು ಬಿಟ್ಟು ಬಿಡು, ಅವರನ್ನು ಸ್ವಾತಂತ್ರ್ಯ ಮಾಡೆಂಬುದಾಗಿ ಹೇಳಿದಾಗ ಈ ಇಸ್ರಾಯೇಲ್ ಜನ ಫರೋನ ಏನ್ ಹೇಳ್ತಾನೆ ಅಂತಂದ್ರೆ, ಇಲ್ಲ ಬಿಡುವುದಿಲ್ಲ ಎಂಬುದಾಗಿ ಹೇಳಿದಾಗ ಈ ಆರೋನನ ಕೈಯಲ್ಲಿಂದ ಕೋಲು ಆತನ ಕೆಳಗೆ ಹಾಕಿದಾಗ ಕೋಲು ಏನ್ ಮಾರ್ಪಡ್ತದೆ? ಸರ್ಪವಾಗಿ ಮಾರ್ಪಡ್ತದೆ. ಸರ್ಪವಾಗಿ ಮಾರ್ಪಟ್ಟಿದಾಗ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಫರೋನ್ ಕೂಡ ಅವನ ಆಸ್ಥಾನದಲ್ಲಿಂದ ಮಂತ್ರ ಮಾಡುವವರನ್ನು ಹೇಳಿದಾಗ ಅವರು ಕೂಡ ಅವರ ಕೈಯಿಂದ ಕೋಲನ್ನು ಕೆಳಗೆ ಹಾಕುತ್ತಾರೆ. ಕೆಳಗೆ ಹಾಕಿದಾಗ ಈಗ ಕೋಲು ಏನ್ ಮಾಡ್ತದಂತೆ, ಆರೋನನ ಕೋಲು ಏನ್ ಮಾಡ್ತದಂದ್ರೆ ಆ ಸರ್ಪವನ್ನು ನುಂಗಿ ಅವರ ಐಗುಪ್ತರ ಸರ್ಪವನ್ನು ನುಂಗಿ ಬಿಡುತ್ತದೆ. ಅರ್ಥ ಏನಂತಂದ್ರೆ, ಈ ಸರ್ಪ ಯಾಕೆ ಮಾಡಿದನು? ಆರೋನನ ಕೋಲು ಸರ್ಪ ಯಾಕೆ ಆಯ್ತು ಅಂದರೆ, ಐಗುಪ್ತ ದೇಶದಲ್ಲಿ ಅಂದು ಸರ್ಪವನ್ನು ಆರಾಧಿಸ್ತಾ ಇದ್ದರು. ಸರ್ಪವನ್ನು ಆರಾಧಿಸುತ್ತಿರುವಾಗ ಸರ್ಪವನ್ನು ದೇವರಾಗಿ ಮಾಡಿಕೊಂಡಿದ್ದರು. ಸರ್ಪವನ್ನು ದೇವರಾಗಿ ಮಾಡಿಕೊಂಡಿದಾಗ ಈಗ ಆರೋನನ ಕೋಲು ಆ ಮಾಂತ್ರಿಕರ ಕೋಲು ಬೀಸಾಕಿದಾಗ ಆರೋನನ ಸರ್ಪ ಆ ಮಾಂತ್ರಿಕ ಸರ್ಪವನ್ನು ನುಂಗಿ ಬಿಡುತ್ತದೆ. ಅರ್ಥ ಏನು ಅಂತಂದ್ರೆ, ಈಗ ಅಲ್ಲಿ ಆರೋನನ
ಮತ್ತು ಮೋಶೆ ಏನು ಪ್ರೂಫ್ ಮಾಡಿದರು ಅಂತಂದ್ರೆ, ಯೆಹೋವ ದೇವರೇ ಸತ್ಯವಾದ ದೇವರೆಂಬುದಾಗಿ ಹೇಳಿ ಆ ಜನರಿಗೆ ಹೇಳಿದರು. ತಿರುಗ ನಾವು ನೋಡ್ತೇವೆ ಕೋಲಿನಲ್ಲಿ ಅಂತ ಶಕ್ತಿ ಇದ್ದಿತ್ತು ಅಂತಂದ್ರೆ, ಸಮುದ್ರವನ್ನು ಮುಟ್ಟಿದಾಗ, ಐಗುಪ್ತ ದೇಶದಿಂದ ಸಮುದ್ರವನ್ನು ಮುಟ್ಟಿದಾಗ, ಆ ಕೋಲಿನಿಂದ ಸಮುದ್ರ ಮುಟ್ಟಿದಾಗ, ನೀರು ಮುಟ್ಟಿದಾಗ ಆ ನೀರೇನಾಗಿ ಮಾರ್ಪಡ್ತದೆ, ರಕ್ತವಾಗಿ ಮಾರ್ಪಡ್ತದೆ. ತಿರುಗಿ ಐಗುಪ್ತ ದೇಶದಿಂದ ಇಸ್ರಾಯೇಲರು ಸ್ವಾತಂತ್ರ್ಯವಾಗಿ ಹೋಗುತ್ತಿರುವಾಗ ಅವ್ರ ಎದುರುಗಡೆ ಕೆಂಪು ಸಮುದ್ರ ಬರ್ತದೆ. ಕೆಂಪು ಸಮುದ್ರ ಬಂದಿದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮೋಶೆ ಏನ್ ಮಾಡ್ತಾನೆ, ಕೋಲನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೊಡೆದಾಗ ಸಮುದ್ರ ಇಬ್ಬಾಗವಾಗುತ್ತದೆ. ಈ ಕೋಲು ಏನಕ್ಕಾಗಿ ಸೂಚನೆ ಅಂದ್ರೆ, ಶಕ್ತಿ ಸಾಮರ್ಥ್ಯಕ್ಕೋಸ್ಕರ ಸೂಚನೆ, ಅದ್ಭುತಗೋಸ್ಕರ ಸೂಚನೆ. ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, 6 ಜನರಂತ ಸ್ಥಳಕ್ಕೆ ಹೋಗುತ್ತಿರುವಾಗ ಇಸ್ರಾಯೇಲಿಗೆ ನೀರಡಿಕೆ ಆಗಿದ್ದಾಗ ಈ ಕೋಲನ್ನು ತೆಗೆದುಕೊಂಡು ಬಂಡೆಗೆ ಹೊಡೆದಾಗ ಆ ಬಂಡೆ ಒಳಗಿಂದ ನೀರು ಬರುವಂತದ್ದಾಗಿರ್ತದೆ. ಇವತ್ತಿನ ದಿವಸದಲ್ಲಿ ನಮ್ಮ ಹತ್ರ ಕೋಲಿಲ್ಲ, ಇವತ್ತಿನ ದಿವಸದಲ್ಲಿ ನಮ್ಮ ಹತ್ರ ನಾಲಿಗೆ ಇದೆ. ಇವತ್ತಿನ ದಿವಸ ನಮ್ಮ ಹತ್ರ ಕೋಲಿಲ್ಲ, ಇವತ್ತಿನ ದಿವಸ ಯುದ್ಧ ಮಾಡ್ತಾ ಇದ್ದಾರೆ. ಇವರು ಅಂದುಕೊಳ್ತಾ ಇದ್ದಾರೆ ಇವರನ್ನು ಸ್ಥಾನದಿಂದ ಕೆಳಗೆ ಇಳಿಸಬೇಕೆಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಇವರು ಅಂದುಕೊಳ್ತಾ ಇದ್ದಾರೆ ಇವನು ಮೇಲಕ್ಕೆ ಹೋಗಬಾರ್ದು, ಮಹಾಯಾಜಕನ ಸ್ಥಾನದಲ್ಲಿ ನಾನಿರ್ಬೇಕು, ಜನರ ಮೇಲೆ ಆಳ್ವಿಕೆ ನಾನು ಮಾಡಬೇಕು, ಜನರಿಗೆ ನಾನು ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಸ್ವಾರ್ಥವಾದ ಮನಸ್ಸಿನಿಂದ ಇದು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಿರುವಾಗ 12 ಕೋಲುಗಳು ಒಂದು ಕಡೆ, ಆರೋನನ ಕೋಲು ಒಂದು ಕಡೆ, 12 ಕೋಲುಗಳು ಒಂದು ಕಡೆ ಇರುವುದಾದರೆ ಆರೋನನ ಕೋಲು ಒಂದು ಕಡೆ ಇದೆ. ಈಗ ಇಡೀ ಲೋಕ ಒಂದು ಕಡೆ ಇರುವುದಾದರೆ ಇಲ್ಲಿರುವಂತ ವಿಶ್ವಾಸಿಗಳು ಒಂದು ಕಡೆ, ಇಡೀ ಲೋಕದ ಜನರು ಒಂದು ಕಡೆ ಇರುವುದಾದರೆ ಇಲ್ಲಿರುವಂತ ನೀವು ಒಂದು ಕಡೆ. ಈಗ ನಾನು ಹೇಳ್ತೀನಿ, ಪ್ರಾರ್ಥನೆ ಮಾಡುವ ಜೊತೆ ಯಾವನಾದರೂ ಜಗಳವಾಡುವುದಾದರೆ, ಪ್ರಾರ್ಥನೆ ಮಾಡುವ ಜೊತೆ ಯಾವನಾದರೂ ಕಿರಿಕ್ ಮಾಡಿಕೊಳ್ಳುವುದಾದರೆ, ಪ್ರಾರ್ಥನೆ ಮಾಡುವ ಜೊತೆ ಯಾರಾದರೂ ಹೋರಾಟ ಮಾಡುವುದಾದರೆ, ಯುದ್ಧ ಮಾಡುವುದಾದರೆ, ನಾನು ಹೇಳ್ತೀನಿ ಅವನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಈಗ ಶತ್ರು ಅಂತ ಕೊಳ್ಳುತ್ತಾನೆ, ಅವನು ಕತ್ತಲಲ್ಲಿದ್ದಾನೆ. ಶತ್ರು ಅಂತ ಕೊಳ್ಳುತ್ತಾನೆ, ಅವನು ಕಣ್ಣೀರಿನಲ್ಲಿದ್ದಾನೆ. ಶತ್ರು ಅಂತ ಕೊಳ್ಳುತ್ತಾನೆ, ಅವನು ನೋವಿನಲ್ಲಿದ್ದಾನೆ. ಶತ್ರು ಅಂತ ಕೊಳ್ಳುತ್ತಾನೆ, ಅವನು ಸಾಲದಲ್ಲಿದ್ದಾನೆ. ಶತ್ರು ಅಂದುಕೊಳ್ಳುತ್ತಾನೆ, ಅವನು ದುಃಖದಲ್ಲಿದ್ದಾನೆ. ಶತ್ರು ಅಂದುಕೊಳ್ಳುತ್ತಾನೆ, ಅವನು ಮೇಲಕ್ಕೆ ಬರುವುದಿಲ್ಲ, ಅವನ ಅಸ್ತಿತ್ವ ಮುಗಿದೋಯ್ತು, ಅವನು ಅಭಿವೃದ್ಧಿ ಆಗುವುದಿಲ್ಲ, ಅವನು ಉನ್ನತಕ್ಕೆ ಏರುವುದಿಲ್ಲ ಎಂಬುದಾಗಿ ಶತ್ರು ಆಲೋಚನೆ ಮಾಡ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಶತ್ರುವೇ ನನ್ನ ವಿಷಯದಲ್ಲಿ ಇಕ್ಕಬೇಡ, ನಾನು ಕತ್ತಲಲ್ಲಿ ಕೂತಿದರು ಯೆಹೋವನು ನನಗೆ ಬೆಳಕಾಗಿದ್ದಾನೆ. ಶತ್ರುವೇ ಇಕ್ಕಬೇಡ, ನಾನು ಕಣ್ಣೀರಲ್ಲಿ ಇದ್ದರು ಯೆಹೋವನ ತೇಜಸ್ಸು ನನ್ನ ಮೇಲಿದೆ. ಶತ್ರುವೇ ನೀನು ಇಕ್ಕಬೇಡ, ನಾನು ಕತ್ತಲಲ್ಲಿ ಕೂತಿದರು ಯೆಹೋವನು ನನಗೆ ಪ್ರಚಲವಾಗಿದೆ. ಹಲ್ಲೆಲೂಯಾ. ಶತ್ರು ಅಂದುಕೊಳ್ಳುತ್ತಾನೆ ಕತ್ತಲಲ್ಲಿದ್ದಾನೆ ಎಂಬುದಾಗಿ. ಆದರೆ ಶತ್ರು ಸೋಲುವಾಗೆ ದೇವರು ಕ್ರಿಯೆ ಮಾಡುವಂತ